ಮೇಲೆ ಹಸಿನರಾಗಿರ್ತಕ್ಕಂಥ ಹಿರಿಯರು ಮತ್ತು ಶಿಕ್ಷಣ ಸಂಸ್ಥಾಪಕರಾಗಿರ್ತಕ್ಕಂಥ ಎಸ್ ಪೆಕ್ರಪ್ಪರವರು, ರಾಜ್ಯ ಸಮಿತಿಯ ಸಂಚಾಲಕರು, ಇನ್ನೋರ್ವ ಹಿರಿಯ ಸೋದರರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸುಮಂಗಲಕ್ಕ ರಾರಾವಿ ಅವರು, ಮಹಿಳಾ ಘಟಕದ ಜಿಲ್ಲಾ ಸಂಚಾಲಕರು, ಇನ್ನೋರ್ವ ಹಿರಿಯರು ಆತ್ಮೀಯ ಸೋದರರಾಗಿರ್ತಕ್ಕಂಥ ಮುಂಡಗೋಡದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಲಕ್ಷ್ಮಣ್ಣವರು, ಹಾಗೂ ಹಾವೇರಿ ಜಿಲ್ಲೆಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಶೇಖರಪ್ಪ ಅವರು, ಹಾಗೂ ಹಾವೇರಿ ತಾಲೂಕಿನ ತಾಲೂಕು ಸಂಚಾಲಕರಾಗಿರ್ತಕ್ಕಂಥ ಆತ್ಮೀಯ ಸೋದರನಾಗಿರ್ತಕ್ಕಂಥ ಶಿವಣ್ಣ ಕನವಳ್ಳಿಯವರು, ಗೌರಮ್ಮ ಅವರು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಖಂಡರು, ಇವತ್ತಿನ ದಿವಸ ಹಕ್ಕುಪತ್ರ ಆದೇಶ ಕೊಡುವುದರ ಸಲುವಾಗಿ ಭಾಳಷ್ಟು ಫಕೀರಣ್ಣವರು ಭಾಳಷ್ಟು ಸುದೀರ್ಘವಾಗಿ ತಮ್ಮೆಲ್ಲರಿಗೆ ಮನಮುಟ್ಟುವ ಹಾಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ನಿಮಗೆ ನೇರವಾಗಿ ವಿಷಯವನ್ನು ಉಣಬಡಿಸಿದ್ದಾರೆ ಅಂತ ನಾನು ಅಂದ್ಕೊಳ್ಳುತ್ತಾ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ DSS 47/1974/75 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೇವಲ ನಿನ್ನೆ ಮೊನ್ನೆ ಹುಟ್ಟಿ ಸಾಯುವಂಥದ್ದಲ್ಲ. ಸುದೀರ್ಘವಾಗಿ ಸುಮಾರು 50 ವರ್ಷಗಳ ಕಾಲಾಂತರ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ನೊಂದಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸಿರ್ತಕ್ಕಂಥ ಏಕೈಕ ಸಂಘಟನೆ ಅಂದರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ DSS ಅಂತ ಹೇಳಲು ಇಚ್ಛೆಪಡ್ತೇನೆ. ಜೊತೆಗೆ ಹಾವೇರಿ ಜಿಲ್ಲೆಯಲ್ಲಿ ಈ ಸಿಗ್ಗಾಂವ್ನಲ್ಲಿ ಭಾಳಷ್ಟು ಜನ ತಾಲೂಕು ಸಂಚಾಲಕರಾದರು. ಸುಮಾರು 3 ವರ್ಷದಲ್ಲಿ ಇಬ್ಬರನ್ನ ತಾಲೂಕು ಸಂಚಾಲಕರು ನಾನು ಚೇಂಜ್ ಮಾಡಿದ ಉದಾಹರಣೆ ಸಿಗ್ಗಾಂವ್ ತಾಲೂಕಿನಲ್ಲಿದೆ. ಯಾಕಂದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ DSS ಅನ್ನು ಕಟ್ಟಬೇಕಾದ್ರೆ ನಮ್ಮ ಸಂಘಟನೆ ಕೇವಲ ವಿಸಿಟಿಂಗ್ ಕಾರ್ಡ್ ಸಂಘಟನೆ ಅಲ್ಲ, ಭಾಳ ಸ್ಪಷ್ಟ, ವೆರಿ ಕ್ಲಿಯರ್. ನಮ್ಮ ಸಂಘಟನೆ ಬರ್ತಕ್ಕಂಥವರು ದುಡ್ಡು ಮಾಡೋಕೆ ಬರಬೇಡ್ರಿ ಯಾರು, ದಯವಿಟ್ಟು. ನಮ್ಮ ಸಂಘಟನೆ ದುಡ್ಡು ಮಾಡ್ತಕ್ಕಂಥ ಸಂಘಟನೆ ಅಲ್ಲ. ಹೆಸರು ಬರಬೇಕು. ಯಾರು ಹೊಂದಿರ್ತಾರ ಕಟ್ಟೆ ಕಡೆ ವ್ಯಕ್ತಿ, ಮಹಿಳೆ ಇರ್ಬೋದು, ಯಾರು ನೊಂದಿರ್ತಕ್ಕಂಥ ಕಡು ಬಡವರು ಇರ್ಬೋದು, ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಂಘಟನೆಯನ್ನು ಕಟ್ಟರೆ ರೊಕ್ಕ ಹೊಡೆಯುವಂಥ ಸಂಘಟನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡಬಾರ್ದು ಅಂತ ನಾನು ಹೇಳುತ್ತಾ, ಯಾವುದೇ ಒಬ್ಬ ತಾಲೂಕು, ನನ್ನ ಈ 3 ವರ್ಷ ಆದರೂ ಕೂಡ ಇವತ್ತಿನವರೆಗೂ ಕೂಡ ನಾನು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿಲ್ಲ. ನಮ್ಮದು ವಿಸಿಟಿಂಗ್ ಕಾರ್ಡ್ ಸಂಘಟನೆ ಅಲ್ಲ. ನಮ್ಮ ಹೆಸರು ಹೇಳಬೇಕು ಅಧಿಕಾರಿಗಳು, ಅವಾಗ ಮಾತ್ರ ನಾವು ಬೆಳೆದಂಗೆ. ನಾವು ಅವ್ರಿಗೂ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅದು ಕೇವಲ ಸಂಘಟನೆ ಅಲ್ಲ. ವಿಸಿಟಿಂಗ್ ಕಾರ್ಡ್ ಸಂಘಟನೆ ಮಾಡ್ತಕ್ಕಂಥ ನಮ್ಮ ಕೂಟ ಇರಬೇಡ್ರಿ, ಬರೀಬೇಡ್ರಿ. ಇವತ್ತ ಹೋಗ್ರಿ, ನಾವು ಬರಂಗಿಲ್ಲ ಅಂತಂದು ಹೇಳ್ರಿ. ಇವತ್ತ ಆದೇಶ ನಿಮಗೆ ರದ್ದು ಮಾಡ್ತೇವೆ. ಜೊತೆಗೆ ನಮ್ಮ ಸಂಘಟನೆ ಬರ್ತಕ್ಕಂಥವ್ರು ಗಟ್ಟಿ ಕಾಳಿರ್ರಿ. ಸಾವಿರಾರು ಮಂದಿ ಬೇಕಾಗಿಲ್ಲ ನಮಗೆ. ಹೋರಾಟ ಅಂತ ಬಂದಾಗ ನೋವು ನಲಿವುಗಳು ಎಲ್ಲವೂ ಬರ್ತಾವೆ. ಕಾನೂನಾತ್ಮಕವಾಗಿ ಏನಿದೆ, ಸಂವಿಧಾನಬದ್ಧವಾಗಿ ಏನಿದೆ, ಅದರ ಫೇಸ್ ಮಾಡ್ತಕ್ಕಂಥವ್ರು ಮಾತ್ರ ನಮ್ಮ ಸಂಘಟನೆಗೆ ಇರಬಹುದು. ಇಲ್ಲ ಅಂದ್ರೆ ನಿರ್ಗಳವಾಗಿ ಈ ಸಂಘಟನೆಯನ್ನು ಬಿಟ್ಟು ಬೇಕಾಗಿಲ್ಲ. ಇನ್ನೂ ಇರತಕ್ಕಂಥ ಹಲವಾರು ರೀತಿಯಿಂದ ಸಂಘಟನೆಗಳಿದ್ದಾವೆ, ತಾವು ಹೋಗ್ಬೋದು. ದಯವಿಟ್ಟು ಸ್ವಾಗತ ಪೂರ್ವಕವಾಗಿ ನೀವು ಆ ಸಂಘಟನೆ ಹೋಗ್ರಿ. ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತನ ಬೇರೆ ಸಂಘಟನೆಯ ತತ್ವ ಸಿದ್ಧಾಂತಗಳು. ನಮ್ಮ ಸಂಘಟನೆ ಇರ್ತಕ್ಕಂಥವ್ರು ಬಹಳಷ್ಟು ಜನ ರಾಜ್ಯದಲ್ಲಿ ಸುಮಾರು 31 ಜಿಲ್ಲೆಯಲ್ಲಿ ಸಂಘಟನೆ ಇದೆ. ಹಲವಾರು ರೀತಿಯಿಂದ ತಾಲೂಕಿನಲ್ಲಿ ಎಲ್ಲಾ ತಾಲೂಕು ಸಂಚಾಲಕರು ಹೊಂದಿರತಕ್ಕಂಥ ಏಕೈಕ ಸಂಘಟನೆ ಅಂದ್ರೆ ಅದು ಗುರುಮೂರ್ತಿ ಅಣ್ಣವರು ನ್ಯಾಯಯುತವಾಗಿರ್ತಕ್ಕಂಥ ಸಂಘಟನೆ. ಹೈಕೋರ್ಟಿನಲ್ಲಿ ಏನು ಬಹಳಷ್ಟು ಜನ ನಮ್ಮ ಫಕೀರಪ್ಪನವರು ಬಹಳ ಸುದೀರ್ಘವಾಗಿ ಹೇಳಿದರು, ಈ ನಮ್ಮ ಸಂಘಟನೆಯನ್ನು ಲೋಗೋವನ್ನು ಇಟ್ಟುಕೊಂಡು ಯಾರು ಕೂಡ ಹೋರಾಟ ಮಾಡಂಗಿಲ್ಲ. ಹೋರಾಟ ಮಾಡಿದ್ರೆ ಹಾಗೆ ಈ ವಿಶೇಷವಾಗಿ ರಾಜ್ಯದಲ್ಲಿ ಹಲವಾರು ಜನ ಕೇಸು ಕೂಡ ಆಗಿದ್ದಾವೆ. ಹೀಗಾಗಿ ನಮ್ಮ ಲೋಗೋ ಏನಿದೆ 47/1974/75 ಈ ಲೋಗೋ ಇಟ್ಟುಕೊಂಡು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ B ಕೃಷ್ಣಪ್ಪನವರು ಸ್ಥಾಪಿತ. ಯಾರು ಕೂಡ ರಾಜ್ಯದಲ್ಲಿ ಇರಂಗಿಲ್ಲ. ಕೇವಲ ಅದು ಗುರುಮೂರ್ತಿ ಅಣ್ಣವರ ಸಾರಥ್ಯದಲ್ಲಿ ನಡೀತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಮಾತ್ರ. ಇದು ಒಂದು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನಲ್ಲಿ ಏನೋ ಆದೇಶ ಆಗಿದೆ. ಆ ಆದೇಶ ಪ್ರಕಾರ ಸಂಘಟನೆಯನ್ನು ಮಾಡಲು ನಾವೆಲ್ಲರೂ ಸಿದ್ಧ ಇದ್ದೇವೆ. ಸಂಘಟನೆಯನ್ನು ಹೆಚ್ಚು ಬೆಳೆಸ್ರಿ. ಮಹಿಳೆಯರನ್ನು ಹೆಚ್ಚು ಸಂಘಟನೆಯಲ್ಲಿ ಅವ್ರನ್ನ ಸಕ್ರಿಯವಾಗಿ ಕಾರ್ಯಕ್ರಮಗಳಲ್ಲಿ ತೆಗೆದುಕೊಂಡಾಗ ಮಾತ್ರ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಇವತ್ತಿನ ದಿವಸ ಶ್ರೀಕಪ್ಪ ಅವರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಲು ಇಚ್ಛೆ ಪಡ್ತೇನೆ. ಯಾಕಂದ್ರೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಶಿಗ್ಗಾಂವ್ ಹೈವೇಯಲ್ಲಿ ಸೇರಿಸತಕ್ಕಂಥದ್ದು. ನಾವು ಅವರು ತಾಲೂಕು ಸಂಚಾಲಕರ, ಜಿಲ್ಲಾ ಸಂಘಟನಾ ಸಂಚಾಲಕರು ಮಾಡ್ಬೇಕಾದ್ರೆ ಬಹಳ ನಮ್ಮ ಆಫೀಸನ್ನು ಹುಡುಕೊಂಡು ಬಂದರು. ನಮ್ಮ ಆಫೀಸಿನ ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ನನ್ನ ಆಫೀಸ್ ಮಾಡ್ಬೇಕಾದ್ರೆ ಎಲ್ಲ 8 ತಾಲೂಕು ಸಂಚಾಲಕರನ್ನ ಸಭೆ ಕರೆದು
ಪ್ರತಿಯೊಬ್ಬ ತಾಲೂಕು ಸಂಚಾಲಕರು ಪ್ರತಿಯೊಂದು ತಿಂಗಳದ್ದು ಅಮೌಂಟ್ ಕೊಡ್ಬೇಕಂತ ನಾನು ಹೇಳಿದ್ದೆ, ಪ್ರತಿ ತಿಂಗಳದ್ದು ಕೊಡ್ರಿ ಅಂತಂದು. ಇವತ್ತಿನವರೆಗೂ ಕೂಡ 3 ವರ್ಷ ಆದ್ರೂ ಕೂಡ ಯಾವ ಒಬ್ಬ ತಾಲೂಕು ಸಂಚಾಲಕರು ಕೊಟ್ಟಿಲ್ಲ. ನಾನು ಒಬ್ಬನೇ ಅದನ್ನ ನಿಭಾಯಿಸಿದ್ದೇನೆ. ಆ ನಿಭಾಯಿಸ್ತಕ್ಕಂಥ ಸಾರಥ್ಯ ಇರಬೇಕು ನಿಮ್ಮಲ್ಲಿ. ಕೊಟ್ಟ ಕುದುರೆಯಲ್ಲಿ ಏರದವನು ಶೂರನಲ್ಲ, ಧೀರನಲ್ಲ. ನಮಗೇನು ಕುದುರೆ ಕೊಟ್ಟಿರ್ತಾರ ಅದ ನಿರ್ಗಳವಾಗಿ ಅದನ್ನ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿರಬೇಕು. ನಾವು ಏನೋ ಒಂದು ತಾಲೂಕು ಸಂಚಾಲಕರು ಮಾಡಿದ್ರೆ ನನ್ನ ಕಡೆ ಆಗಲ್ಲ ಅಂತಂದು ಯಾರು ಕೂಡ ಹೇಳ್ಕೊಡ್ದು. ರಾಜ್ಯ ಸಮಿತಿಯವರು ಆದೇಶ ಪತ್ರ ಕೊಟ್ಟಂತ ಸಂದರ್ಭದಲ್ಲಿ ನಾನು ಬಹಳಷ್ಟು 2 ತಾಲೂಕಿಗೆ ಪೊಲೀಸ್ದಾಗ ಅವರು ಸರಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ನಮ್ಮ ಸಂಘಟನೆಗೆ ಅವಶ್ಯಕತೆ ಇಲ್ಲ. ನಾವೇನು ರಾಜ್ಯ ಸಮಿತಿ ಏನು ಸಲಹೆ ಕೊಡ್ತಾರ ಆ ಸಲಹೆಯನ್ನ ನಾವು ಪಾಲನೆ ಮಾಡಬೇಕಾಗುತ್ತದೆ. ನಾವು ಪಾಲನೆ ಮಾಡ್ತಕ್ಕಂಥ ತಾಲೂಕು ಸಂಚಾಲಕರಲ್ಲಿ ಬಂದು ಕರಪತ್ರಗಳನ್ನು ತೆಗೆದುಕೊಂಡು ಏನೋ ಒಂದು ಜನ ತೆಗೆದುಕೊಂಡು ಬೆಂಗಳೂರಿನ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇರ್ತವೆ ಕೆಲವೊಂದು. ಅಂತ ಕಾರ್ಯಕ್ರಮಕ್ಕೆ ನೀವು ಹೋಗೋದಂದ್ರೆ ನಮ್ಮ ಸಂಘಟನೆ ನಿಮ್ಗೆ ಅವಶ್ಯಕತೆ ಇಲ್ಲ, ಬರಬಾರ್ದಂತಾರೆ ನೀವು ದಯವಿಟ್ಟು. ಈಗ ಹೇಳ್ತೇನೆ ನಾನು, ಅಂತ ಕೇವಲ ವಿಸಿಟಿಂಗ್ ಕಾರ್ಡ್ ಸಂಘಟನೆ, ಈ ಒಂದು ಸಂಘಟನೆ ಲೋಗೋ ಬೇಕನ್ನಾರು ದಯವಿಟ್ಟು ನಮ್ಮ ಸಂಘಟನೆಗೆ ಅಂತರ ಅವಶ್ಯಕತೆ ಇಲ್ಲ. ನಮ್ಮ ಸಂಘಟನೆ ಪಾರದರ್ಶಕವಾಗಿರಬೇಕು. ಏನು ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಏನು ಆದೇಶ ಕೊಡ್ತಾರ ಆ ಆದೇಶವನ್ನು ಆ ಒಂದು ಏನು ಟಾಸ್ಕ್ ಇದೆ ಆ ಟಾಸ್ಕ್ ಅನ್ನು ಪಾಲನೆ ಮಾಡೋರು ಮಾತ್ರ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಉಳಿರಿ ಅಂತ ಹೇಳುತ್ತಾ, ನನಗೆ ಕೂಡ ಕರೆಸಿ ಒಂದೆರಡು ಹಿರಿಯರ ಸಮ್ಮುಖದಲ್ಲಿ ಮಾತಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಿತರು ಕೂಡ ಒಂದಿಷ್ಟು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ ಮಾತೆ, ಜೈ ಭೀಮ್. ಜಿಲ್ಲಾಧ್ಯಕ್ಷರಿಗೆ ಮುಂದಿನ ಕಾರ್ಯಕ್ರಮ